Hi guys, there is a small update from Wipro. Wipro is hiring for BCA and BSc students. So ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ನಿ ನೇಮ್ ಬಂದ್ಬಿಟ್ಟು ವಿಪ್ರೋ. ಜಾಬ್ ಲೊಕೇಶನ್ ಅಕ್ರಾಸ್ ಪಾನ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಆಗಿರ್ಬೋದು. ಇಟ್ ಮೇ ಬಿ ಬ್ಯಾಂಗ್ಳೂರ್, ಚೆನ್ನೈ, ಡೆಲ್ಲಿ, ಗುರ್ಗಾನ್, ಹೈದರಾಬಾದ್, ಮುಂಬೈ. ಸೊ ಅಕ್ರಾಸ್ ಪ್ಯಾನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದು ಯಾವ ಸ್ಟೇಟ್ ಅಲ್ಲಿ ಬೇಕಾದ್ರೂ ನಿಮ್ಗೆ ಜಾಬ್ ಲೊಕೇಶನ್ ಇರ್ಬೋದು. ಸೊ ಜಾಬ್ ಕೆಟಗರಿ ಬಂದ್ಬಿಟ್ಟು IT ಅಂಡ್ ಸಾಫ್ಟ್ವೇರ್. ಜಾಬ್ ಪೊಸಿಷನ್ ಬಂದ್ಬಿಟ್ಟು ಟ್ರೈನಿ. ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಶರ್. ಫ್ರೆಶರ್ಸ್ ನ ಹೈರ್ ಮಾಡ್ತಾ ಇದಾರೆ. ಸೊ ಕ್ವಾಲಿಫಿಕೇಶನ್ ನೋಡೋದಾದ್ರೆ BCA ಅಂಡ್ BSc ಸ್ಟೂಡೆಂಟ್ಸ್. ಸೊ BCA ಅಂಡ್ BSc ಸ್ಟೂಡೆಂಟ್ಸ್ ನ ಅವ್ರು ಹೈರ್ ಮಾಡ್ತಾ ಇದಾರೆ. ಆಸ್ ಎ ಫ್ರೆಶರ್ ಆಗಿ ಹೈರ್ ಮಾಡ್ತಾ ಇದಾರೆ. ಜಾಬ್ ಪೊಸಿಷನ್ ಬಂದ್ಬಿಟ್ಟು ಟ್ರೈನಿ. ಸೊ ಜಾಬ್ ಕೆಟಗರಿ ಇನ್ IT ಅಂಡ್ ಸಾಫ್ಟ್ವೇರ್ ಮೇಲೆ BCA ಅಂಡ್ BSc ಸ್ಟೂಡೆಂಟ್ಸ್ ನ ಹೈರ್ ಮಾಡ್ತಾ ಇದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ 2022 ಬ್ಯಾಚ್ ಓನ್ಲಿ, ನಾಟ್ 2021 ಅವರು ಅಪ್ಲೈ ಮಾಡಕ್ಕಾಗಲ್ಲ. ಸೊ 2022 ಬ್ಯಾಚ್ ಅಲ್ಲಿ ಯಾರೆಲ್ಲ ಪಾಸ್ ಔಟ್ ಆಗಿದ್ದೀರಾ, ಸೊ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಓಕೆ, ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದ್ರೆ ನೀವು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು, 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ಬೇಕು ಅಂಡ್ ಗ್ರಾಜುಯೇಷನ್ ಅಲ್ಲಿ 60% ಎಬೋ 6 CGPA ಗಿಂತ ಜಾಸ್ತಿ ಇರಬೇಕು. ಸೊ ದಿಸ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ವಿಪ್ರೋ ಅವರು BCA ಮತ್ತೆ BSc ಅವರಿಗೆ ಕೇಳ್ತಿರುವಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ. 10th 12th ಪಾಸ್ ಆಗಿರ್ಬೇಕು, ನಿಮ್ಮ ಗ್ರಾಜುಯೇಷನ್ BCA ಮತ್ತೆ BSc ಲಿ ಸೊ 60% ಎಬೋವ್ ಇರಬೇಕು, 6 CGPA ಗಿಂತ ಜಾಸ್ತಿ ಇರಬೇಕು. ಓಕೆ, ಸೊ ಅದರ್ ಕ್ರೈಟೀರಿಯಾಸ್ ಗಳು ಏನೇನಿದೆ ಅಂತ ನೋಡೋದಾದ್ರೆ ಮ್ಯಾಂಡೇಟರಿ ಟು ಹ್ಯಾವ್ ಸ್ಟಡಿ ಕೋರ್ ಮ್ಯಾಥಮೆಟಿಕ್ಸ್ ಆಸ್ ಒನ್ ಸಬ್ಜೆಕ್ಟ್ ಇನ್ ಗ್ರಾಜುಯೇಷನ್. ನಿಮ್ಮ ಗ್ರಾಜುಯೇಷನ್ ಅಲ್ಲಿ BSc ಅಥವಾ BCA ದಲ್ಲಿ ಒಂದು ಕೋರ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನ ನೀವು ಸ್ಟಡಿ ಮಾಡಿರ್ಬೇಕು. ಸೊ ಸೆಕೆಂಡ್ ನೋಡೋದಾದ್ರೆ ಬಿಸ್ನೆಸ್ ಮ್ಯಾಥ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್ would not be considered as a core mathematics in graduation. Okay, so third one is maximum 3 years of education gap is allowed between 10th and graduation. Okay, so in between 10th and your graduation, in between 10th and your graduation, so ಇಲ್ಲಿ maximum 3 years gap ಇದ್ರೆ ನೀವು ಅಪ್ಲೈ ಮಾಡ್ಬೋದು. ಅದೇ ನಿಮ್ಮ ಗ್ರಾಜುಯೇಷನ್ ಅಲ್ಲಿ ಎಲ್ಲಾದ್ರೂ ಸೊ ಗ್ಯಾಪ್ ಇದ್ರೆ ನೀವು ಅಪ್ಲೈ ಮಾಡಕ್ಕಾಗಲ್ಲ. ಗ್ರಾಜುಯೇಷನ್ ಶುಡ್ ಬಿ ಕಂಪ್ಲೀಟೆಡ್ ಇನ್ ವಿತಿನ್ 3 years ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಎಜುಕೇಶನ್ ಶುಡ್ ಬಿ ರೆಗ್ಯುಲರ್ ಫುಲ್ ಟೈಮ್ ಓನ್ಲಿ ಇನ್ 10th 12th ಗ್ರಾಜುಯೇಷನ್ ರೆಕಗ್ನೈಸ್ಡ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರೆಕಗ್ನೈಸೇಷನ್ ಆಗಿರ್ಬೇಕು. ಮ್ಯಾಕ್ಸಿಮಮ್ ಆಫ್ 1 active backlog till the interview stage. Okay, so ನಿಮ್ದು ಒಂದು ಬ್ಯಾಕ್ಲಾಗ್ ಇದ್ರೆ ಅಲೋ ಇರುತ್ತೆ, ನೀವು ಇಂಟರ್ವ್ಯೂ ನ ಅಟೆಂಡ್ ಮಾಡಬಹುದು. ಆಫರ್ ಲೆಟರ್ ವಿಲ್ ಬಿ ಇಶ್ಯೂಡ್ ಆನ್ ಒನ್ಸ್ ದ ಬ್ಯಾಕ್ಲಾಗ್ ಇದನ್ನೆಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ಗೆ ವಿಪ್ರೋ ಕಡೆಯಿಂದ ಆಫರ್ ಲೆಟರ್ ನ ಅವರು ಇಶ್ಯೂ ಮಾಡ್ತಾರೆ. ಮ್ಯಾಕ್ಸಿಮಮ್ ಆಫ್ 1 active backlog ಅಷ್ಟೇ, ಒಂದೇ ಆಕ್ಟಿವ್ ಬ್ಯಾಕ್ಲಾಗ್ ಇರಬೇಕು, ನಿಮ್ಗೆ ಮೋರ್ ದನ್ 1 ಇರಬಾರ್ದು. ಸೊ ಅದು ಇದ್ರೆ ನೀವು ಇಂಟರ್ವ್ಯೂ ನ ಅಟೆಂಡ್ ಮಾಡಬಹುದು. ಶುಡ್ ಬಿ ಅನ್ ಇಂಡಿಯನ್ ಸಿಟಿಸನ್ ಆರ್ ಶುಡ್ ಹ್ಯಾವ್ ಓಲ್ಡ್. ಓಕೆ, ಡೆಫಿನೆಟ್ಲಿ candidates who have participated in any selection process held by Wipro in the last 3 months are not eligible. So ಯಾರಾದ್ರೂ ಕ್ಯಾಂಡಿಡೇಟ್ಸ್ ಇಲ್ಲಿದ್ರೆ 2022 ಬ್ಯಾಚ್ ಅಲ್ಲಿ ಪಾಸ್ ಔಟ್ ಆಗಿರೋರು ಲಾಸ್ಟ್ 3 months ಅಲ್ಲಿ ಯಾವ್ದಾದ್ರು ಇಂಟರ್ವ್ಯೂ ನೀವು ವಿಪ್ರೋದಲ್ಲಿ ಅಟೆಂಡ್ ಮಾಡಿದ್ರೆ ನೀವು ಈ ಪ್ರೋಸೆಸ್ ಗೆ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರಲ್ಲ. ಸೊ ಮೆನ್ಷನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸೊ ಲಾಸ್ಟ್ 3 months ಆರ್ ನಾಟ್ ಎಲಿಜಿಬಲ್. ಓಕೆ, ಲಾಸ್ಟ್ 3 months ಅಲ್ಲಿ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಿರ್ತೀರಾ ಸೊ ಅವರು ಇದಕ್ಕೆ ಎಲಿಜಿಬಲ್ ಆಗಲ್ಲ. ಸೊ ಸರ್ವಿಸ್ ಅಗ್ರಿಮೆಂಟ್ ಇರುತ್ತೆ ಗೈಸ್, ಇದಕ್ಕೆ ಸರ್ವಿಸ್ ಅಗ್ರಿಮೆಂಟ್ ಇರುತ್ತೆ. ಆನ್ ಜಾಯ್ನಿಂಗ್ ಕ್ಯಾಂಡಿಡೇಟ್ಸ್ ವುಡ್ ಬಿ ರಿಕ್ವೈರ್ಡ್ ಟು ಸೈನ್ ಎ ಸರ್ವಿಸ್ ಅಗ್ರಿಮೆಂಟ್ ಆಫ್ 60 months. ಸೊ ನಿಮ್ಗೆ ಒಂದ್ಸಲ ನೀವು ಇಂಟರ್ವ್ಯೂ ಎಲ್ಲ ಕಂಡಕ್ಟ್ ಆದ್ಮೇಲೆ ಆಫರ್ ಲೆಟರ್ ಎಲ್ಲ ಇಶ್ಯೂ ಆದ್ಮೇಲೆ ಸೊ ಅವರು ನಿಮ್ಮ ಹತ್ರ ಸರ್ವಿಸ್ ಅಗ್ರಿಮೆಂಟ್ ಗೆ ಸೈನ್ ಮಾಡಿಸ್ಕೊಳ್ತಾರೆ. ಅಂದ್ರೆ ಅಗ್ರಿಮೆಂಟ್ ಇರುತ್ತೆ 60 months, 5 years ನೀವು ಈ ಕಂಪ್ನಿನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಸೊ ನಿಮ್ಗೆ ಅಗ್ರಿಮೆಂಟ್ ಇರುತ್ತೆ. ಸೊ ಬಿಫೋರ್ ನೀವು ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜಾಯ್ನ್ ಆಗಿ. ಬಿಕಾಸ್ 5 years ತನಕ ನೀವು ಯಾವುದೇ ಕಂಪ್ನಿನ ಚೇಂಜ್ ಮಾಡಕ್ ಆಗಲ್ಲ. ಬಿಕಾಸ್ ದೇ ಹ್ಯಾವ್ ಎ ಪರ್ಟಿಕ್ಯುಲರ್ಲಿ ಮೆನ್ಷನ್ ವಿ ಹ್ಯಾವ್ ಎ ಸರ್ವಿಸ್ ಅಗ್ರಿಮೆಂಟ್. ಓಕೆ, ಫಾರ್ 60 months ಇಟ್ ಮೀನ್ಸ್ 5 years ನಿಮ್ಗೆ ಅಗ್ರಿಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಅದನ್ನ ಬಿಟ್ಟು ನೋಡೋದಾದ್ರೆ ಈ 5 years ಅಲ್ಲಿ ನಿಮ್ಮ ಸ್ಯಾಲರಿ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಇಯರ್ ನಿಮ್ಗೆ 15,000 rupees ಪ್ಲಸ್ 488 ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಹೇಳಿ ಅಂತ ಹೇಳಿ ಪರ್ ಮಂತ್ ಗೆ ಪೇ ಮಾಡ್ತಾರೆ. ಪ್ಲಸ್ ಜಾಯ್ನಿಂಗ್ ಬೋನಸ್ 75K. ಸೊ ನೀವೇನು ಒಂದ್ಸಲ ಕಂಪ್ನಿಗೆ ಜಾಯ್ನ್ ಆಗ್ತೀರಾ ಅವಾಗ ನಿಮ್ಗೆ ಕಂಪ್ನಿ ಕಡೆಯಿಂದ ಜಾಯ್ನಿಂಗ್ ಬೋನಸ್ ಅಂತ ಹೇಳಿ 75,000 rupees ನ ಪೇ ಮಾಡ್ತಾರೆ. ಸೊ ಅವರು ಆಲ್ರೆಡಿ ನಿಮ್ಮ ಹತ್ರ 5 years ಗೆ ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಡಿರ್ತಾರೆ. ನೀವೇನಾದ್ರೂ ವಿತಿನ್ 5 years ಒಳಗಡೆ ಎಲ್ಲಾದ್ರೂ ಬಿಟ್ಟು ಹೋಗೋ ಚಾನ್ಸಸ್ ಏನಾದ್ರು ಬಂದ್ರೆ ನೀವ್ ಏನು ಈ ಜಾಯ್ನಿಂಗ್ ಬೋನಸ್ ಏನಾದ್ರು ಪೇ ಮಾಡಿರ್ತಾರೆ ಸೊ ಅದನ್ನ ನೀವು ರಿಟರ್ನ್ ಮಾಡ್ಬೇಕು. ಇದು ಕೆಲವೊಂದು ಕಂಪ್ನಿಗಳಲ್ಲಿ ಇದೆ, ಕೆಲವೊಂದು ಕಂಪ್ನಿಗಳಲ್ಲಿ ಇಲ್ಲ. ಸೊ ಡಿಪೆಂಡ್ಸ್ ಆನ್ ದ ಕಂಪ್ನಿ.
ಸೊ ಅವ್ರು ಹೇಳ್ತಾರೆ ನಿಮ್ಗೆ ಸರ್ವಿಸ್ ಅಗ್ರಿಮೆಂಟ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ನಿಮ್ಗೆ ಫಸ್ಟ್ ಇಯರ್ ಈ ತರ ಇರುತ್ತೆ, 15,000 rupees ಸ್ಯಾಲರಿ ಆಗಿರುತ್ತೆ, ಪ್ಲಸ್ 488 rupees ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಪರ್ ಮಂತ್ ಆಗಿರುತ್ತೆ. ಸೆಕೆಂಡ್ ಇಯರ್ ನೋಡೋದಾದ್ರೆ 15,000 ಇಂದ 17,000 rupees ಬರುತ್ತೆ. ಸೊ 488 ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಇಂದ 533 rupees ಬರುತ್ತೆ. ಥರ್ಡ್ ಇಯರ್ ಗೆ 70,000 ಇಂದ 19,000 ಬರುತ್ತೆ, 618 rupees ESI ಆಗುತ್ತೆ. ಅಂಡ್ ಫೋರ್ತ್ ಇಯರ್ ಗೆ ನಿಮ್ಗೆ 23,000 ಪರ್ ಮಂತ್ ಆಗುತ್ತೆ. ಅಂಡ್ ದ ಫೈನಲ್ ಇಯರ್ ಫಿಫ್ತ್ ಇಯರ್ ಅಲ್ಲಿ ಏನಾಗುತ್ತೆ, ಪೋಸ್ಟ್ ದ ಕಂಪ್ಲೀಷನ್ ಆಫ್ ಆಲ್ ದ ಪ್ರೋಗ್ರಾಮ್ ಡೆಸಿಗ್ನೇಷನ್ ವಿಲ್ ಬಿ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್. ಸೊ ನೀವು ಎಲ್ಲ ಈ 4 ವರ್ಷವನ್ನು ಕಂಪ್ಲೀಟ್ ಆದ್ಮೇಲೆ ಏನಾಗುತ್ತೆ, ಫಿಫ್ತ್ ಇಯರ್ ಗೆ ನಿಮ್ಮ ಏನಾಗುತ್ತೆ ಟ್ರೈನಿ ಇಂದ ಸೀನಿಯರ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿರ್ತೀರಾ. ಅಂಡ್ ಕಾಂಪನ್ಸೇಷನ್ ವಿಲ್ ಬಿ ರೇಂಜ್ ಆಫ್ rupees 6 lakh per annum on awards ಡಿಪೆಂಡಿಂಗ್ ಆನ್ ದ ಪರ್ಫಾರ್ಮೆನ್ಸ್. ಸೊ ಇದು ನಿಮ್ಮ ಸ್ಯಾಲರಿ ಪೇ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇದ್ರ ಡಿಸ್ಪ್ಲೇ ಸಾರಿ ಈ ಲಿಂಕ್ ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕರೆಕ್ಟ್ ಆಗಿ ಓದ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ. ಸೊ ಅದರ್ ಬೆನಿಫಿಟ್ಸ್ ನೋಡೋದಾದ್ರೆ ಎಂಟೆಕ್ ಡಿಗ್ರಿ ಫುಲ್ಲಿ ಸ್ಪಾನ್ಸರ್ಡ್ ಬೈ ವಿಪ್ರೋ. ಸೊ ನೀವೇನಾದ್ರೂ ಎಂಟೆಕ್ ಡಿಗ್ರಿ ಏನಾದ್ರು ಮಾಡ್ಬೇಕು ಅಂತ ಏನಾದ್ರೆ ದೇ ಆರ್ ಫುಲ್ಲಿ ಸ್ಪಾನ್ಸರ್ಡ್, ಅವ್ರ ಕಡೆಯಿಂದಾನೇ ಸ್ಪಾನ್ಸರ್ ಮಾಡ್ತಾರೆ. ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯನ್ ಕರೆನ್ಸಿಲಿ 14 lakh per annum ತನಕ ನಿಮ್ಗೆ ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಅವೈಲೇಬಲ್ ಇರುತ್ತೆ. ಗ್ರೂಪ್ ಪರ್ಸನಲ್ ಆಕ್ಸಿಡೆಂಟ್ ಕವರ್ INR of 12 lakh per annum. Okay, service agreement ನಾನು ಅವಾಗಲೇ ಹೇಳ್ದಂಗೆ on joining candidates would be required to sign for a service agreement of 60 months. Okay, evaluation process, registration ಹೇಗೆ ನಡೆಯುತ್ತೆ ಅಂದ್ರೆ ಪ್ರೋಸೆಸ್ ಫಸ್ಟ್ ರಿಜಿಸ್ಟ್ರೇಷನ್ ಆಗ್ಬೇಕು ನೀವು ಈ ಲಿಂಕ್ ಮೂಲಕ. ನೆಕ್ಸ್ಟ್ ಆನ್ಲೈನ್ ಅಸೆಸ್ಮೆಂಟ್ ನ ಕಂಡಕ್ಟ್ ಮಾಡ್ತಾರೆ. ಥರ್ಡ್ ಒನ್ ಇಸ್ ಬಿಸ್ನೆಸ್ ಡಿಸ್ಕಷನ್ ಅಂಡ್ ಫೋರ್ತ್ ಒನ್ ಇಸ್ LOI ಅಂದ್ರೆ ಮೀನ್ಸ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ನಡೆಯುತ್ತೆ. ಒಂದ್ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ನಡೆದ್ಮೇಲೆ ಪರ್ಫೆಕ್ಟ್ ಆಗಿದ್ರೆ ಸೊ ದಿ ಇಶ್ಯೂ ಆನ್ ಆಫರ್ ಲೆಟರ್. ಸೊ ದಿಸ್ ಇಸ್ ದ ಇವ್ಯಾಲ್ಯೂಯೇಷನ್ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ every eligible candidate must go through below the online assessment, below details appeared on your reference. Okay, first ಟೆಸ್ಟ್ ಬಂದು ಆನ್ಲೈನ್ ಅಸೆಸ್ಮೆಂಟ್ ನಿಮ್ಗೆ 80 minutes ಇರುತ್ತೆ. ಸೊ ಅದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ವರ್ಬಲ್ ಆಗಿರ್ಬೋದು, ಅನಾಲಿಟಿಕಲ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಗಿರ್ಬೋದು. ಈಚ್ ಸೆಕ್ಷನ್ ಹ್ಯಾಸ್ 20 minutes and 20 section. Okay, 20 section, 20, 40, 60. ಓಕೆ, ಟೋಟಲ್ 60 minutes ಇರುತ್ತೆ ಆಪ್ಟಿಟ್ಯೂಡ್ ಟೆಸ್ಟ್. ರಿಟರ್ನ್ ಕಮ್ಯುನಿಕೇಶನ್ ಟೆಸ್ಟ್ 20 minutes ಇರುತ್ತೆ. ಸೊ ಟೋಟಲ್ 80 minutes ಇರುತ್ತೆ ನಿಮ್ಗೆ. ಟೋಟಲ್ ಆನ್ಲೈನ್ ಅಸೆಸ್ಮೆಂಟ್ ಬಂದ್ಬಿಟ್ಟು 80 minutes ಇರುತ್ತೆ. ಅದರಲ್ಲಿ ವರ್ಬಲ್ 20 minutes, 20 questions, ಅನಾಲಿಟಿಕ್ಸ್ 20 minutes, 20 question, ಕ್ವಾಂಟಿಟೇಟಿವ್ 20 minutes, 20 questions. Okay, ರಿಟರ್ನ್ ಕಮ್ಯುನಿಕೇಶನ್ test 20 minutes. Okay, upon selection in the online assessment, candidates will be required go through the business discussion round. Okay, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ಇಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ನೆಕ್ಸ್ಟ್ ಬಿಸ್ನೆಸ್ ಡಿಸ್ಕಷನ್, ನೆಕ್ಸ್ಟ್ LOI ಮೀನ್ಸ್ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ದ ಇಶ್ಯೂನ್ ಆಫರ್ ಲೆಟರ್ ದಿ ಫೈನಲ್ ಸ್ಟೇಜ್. ಓಕೆ, ನೋಟ್. ಸೊ ನೋಟ್ ಅಂತ ಹಾಕಿದ್ದಾರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಎನಿ ಸೆಕ್ಷನ್ ಪ್ರೋಸೆಸ್ ಇನ್ ದ ವಿಪ್ರೋ ಲಾಸ್ಟ್ 3 months ಆರ್ ನಾಟ್ ಎಲಿಜಿಬಲ್. ಆನ್ಲೈನ್ ಅಸೆಸ್ಮೆಂಟ್ ಟು ಬಿ ಕಮ್ಯುನಿಕೇಟೆಡ್ ಲೇಟರ್. ಆನ್ಲೈನ್ ಅಸೆಸ್ಮೆಂಟ್ ಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ ಯುವರ್ ಮೇಲ್ ಲೆಟರ್. ನೀವು ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಇಮೇಲ್ ID ಏನ್ ಕೊಟ್ಟಿರ್ತೀರಾ ಅದಕ್ಕೆ ಸೊ ಅವರು ಮೇಲ್ ನ ಕಳಿಸ್ತಾರೆ. ಸೊ ಫ್ರೆಂಡ್ಸ್, ಇದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ನ ನಾನು ಇದ್ರ ಅಪ್ಲೈ ಮಾಡುವಂತ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಕರೆಕ್ಟ್ ಆಗಿ ಓದ್ಕೊಂಡು ಅದನ್ನ ಅಪ್ಲೈ ಮಾಡಿ. ಬಟ್ ಒಂದ್ ತಿಳ್ಕೊಳ್ಳಿ, ದೇ ಹ್ಯಾವ್ 5 years ಆಫ್ ಅಗ್ರಿಮೆಂಟ್. ಓಕೆ, ಸೊ 5 ವರ್ಷ ಸರ್ವಿಸ್ ಅಗ್ರಿಮೆಂಟ್ ಇರುತ್ತೆ. ಸೊ ನಿಧಾನಕ್ಕೆ ಯೋಚನೆ ಮಾಡಿ ಇದಕ್ಕೆ ಅಪ್ಲೈ ಮಾಡಿ. ಸೊ ಇದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಅಂಡ್ ಸೊ ಎಲ್ಲಾ ತರಹದ ಜಾಬ್ ಅಪ್ಡೇಟ್ಸ್ ಗಳನ್ನ ನಾನ್ ನಿಮ್ಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.